ತಾನೇ ಆಗಮಿಸಿದ್ದಾರೆ. ನಮ್ಮೊಂದಿಗೆ ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ. ದಯಮಾಡಿ ನೇತಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಕೃಷ್ಣ ಸರ್ ಅವರು ಆಗಮಿಸಿದ್ದಾರೆ. ಚಪ್ಪಾಳೆ ಅಂತ ವಿನಂತಿಯನ್ನ ಮಾಡ್ತಾ ಮಾನ್ಯ ಶಾಸಕರು ವೇದಿಕೆಯನ್ನ ತಲುಪಿಯಾಗಿದೆ. ಸನ್ಮಾನ್ಯ ಜನಪ್ರಿಯ ಗೌರಮ್ಮರವರು ನಂದು Yes, hold to parade, stand up, parade, attention. ವೇದಿಕೆಯಲ್ಲಿ ಅತಿಥಿ ಗಣ್ಯರೆಲ್ಲರೂ ಭಾಗಿಯಾಗಿದ್ದಾಗಿದೆ. ರಾಷ್ಟ್ರ ನಾಯಕರ ಫೋಟೋಗಳಿಗೆ ಹಾಗೂ ಧ್ವಜಸ್ತಂಭಕ್ಕೆ ಪುಷ್ಪ ನಮನವನ್ನು ನೆರವೇರಿಸಬೇಕಾಗಿ ಕೇಳಿಕೊಂಡು ಕೀಬೋರ್ಡ್ ತಬಲ ಎರಡು ಕೊಡಿ. ದಯಮಾಡಿ ಸ್ವಲ್ಪ ಸ್ಟೇಜ್ ಮೈಕ್ನ ಚೂಡಿ ಇನ್ಕ್ರೀಸ್ ಮಾಡಿ ಸರ್ ಪ್ಲೀಸ್. ಅನ್ಯತಾ ಭಾರತ ಜೈ ಜುಲಾನಿಂದ ಮಾತಿನಂತೆ ಇದು ನಮ್ಮ ವಿಜಯನಗರ ಹಾಗೂ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರುಗಳು ದೇಶಕ್ಕಾಗಿ ಪ್ರಾಣವನ್ನು ತೆತ್ತಂತಹ ಬಲಿದಾನವನ್ನು ಮಾಡಿದಂತಹ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳನ್ನು ನೆನಪಿಸಿಕೊಳ್ತಾ ದೇಶ ಕಾಯೋ ಯೋಧ ಸರ್ ಒಂದು ನಿಮಿಷ ಸರ್ ಹತ್ರ ಬನ್ನಿ ಸರ್ ಬನ್ನಿ ಮನೆ ನಿಮಗೆ ಹಾಂ ಸರ್ ಹಾಕಿ ಸರ್ ವಿಜಯನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಮಾನ್ಯ ಶಾಸಕರು ಶ್ರೀಯುತ ಕೃಷ್ಣಪ್ಪರವರು ಹಾಗೆ ಮಾನ್ಯ ಶಾಸಕರು ಶ್ರೀಯುತ ಪ್ರಿಯಾ ಕೃಷ್ಣರವರು, ಶ್ರೀಯುತ ಕರ್ನಲ್ ಮಲ್ಲಿಕಾರ್ಜುನ್, ಭಾರತೀಯ ಸೇನೆಯ ನಿವೃತ್ತ ಸೇನಾಧಿಕಾರಿಗಳು ಹಾಗೆ ಪ್ರಗತಿಪರ ರೈತರಾದಿಯಾಗಿ ಧ್ವಜಾರೋಹಣ ಇದಾಗಿರೋದ್ರಿಂದ ಇದೀಗ ಮಾನ್ಯ ಶಾಸಕರು ಬಟನ್ ಒತ್ತುವ ಮುಖೇನ ಚಾಲನೆಯನ್ನ ನೀಡುತ್ತಿದ್ದಾರೆ. ಒಂದೇ बोलो भारत माता की, ताई ಭಾರತಾಂಬೆಗೆ ಮಾನ್ಯ ಶಾಸಕರು ಬಟನ್ಗೆ ಚಾಲನೆಯನ್ನು ನೀಡಿದ್ದರು. ಮಾನ್ಯ ಶಾಸಕರು ಗೋವಿಂದರಾಜನಗರ ವಿಧಾನಸಭಾ
ವಂದೇ ಮಾತರಂ. ಹಿಂದೂ ಜನರ ಹೃದಯವೆಂದು ಕ್ಷಾತ್ರ ತೇಜದಾಗರ ನಾಡಗುಡಿಯ ಮೂರು ಕಡೆಯು ಕೊರೆವ ಶಾಂತಿ ಸಾಗರ. ಹಿಂದೂ ಜನರ ಹೃದಯವೆಂದು ಕ್ಷಾತ್ರ ತೇಜದಾಗರ ಸ್ಫೂರ್ತಿ ಗೌರಿ ಶಂಕರ ಕಾಲಯವನ ಕಿಂಕರ ಕಿಂಕರ ಸ್ಫೂರ್ತಿ ಗೌರಿ ಶಂಕರ ಕಾಲಯವನ ಕಿಂಕರ ಕಿಂಕರ. ಧವಳ ಹಿಮದಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ
ತೋಟ ಮನೆ ಗದ್ದೆ ಇಷ್ಟೇ ನನಗೆ ಗೊತ್ತಿರೋದು. ಇವತ್ತು ಈ ಮಕ್ಕಳನ್ನೆಲ್ಲ ನೋಡ್ತಿದ್ರೆ ಮುಂದೆ ಏನಪ್ಪ ಮಾಡ್ತಾರೆ ಇವರು. ಸರಿ, ಯಾರಾದರೂ ರೈತರಾಗ್ತೀರಾ ಅಂದರೆ ಯಾರು ರೈತರಾಗ್ತೀರಾ? ಎಷ್ಟು ಜನ ಕೈ ಎತ್ತಿದ್ದೀರಾ? ಮಕ್ಕಳು ಪಾಪ ಆಗ್ತವೆ, ದೊಡ್ಡವ್ರ ಕೈ ಎತ್ತಲಿಲ್ಲ ನೋಡ್ರಿ. ಇವತ್ತು ಸ್ವಾತಂತ್ರ್ಯ ಬಂದ ಕ್ಷಣ ನಮ್ಗೆ ಸ್ವಾತಂತ್ರ್ಯ ಬಂತು ಅಂತ ತಿಳ್ಕೊಳೋದಲ್ಲ, 6 ಲಕ್ಷ ಜನ ಕ್ರಾಂತಿ ವೀರರು ನಮಗೋಸ್ಕರ ಬಲಿದಾನ ಆದರು. ಗೋವಿಂದರಾಜು ನಗರದ ಶಾಸಕರೇ, ಶ್ರೀ ಕೃಷ್ಣಪ್ಪನವರೇ, ಮತ್ತು ಈಗ 5 ವರ್ಷಕ್ಕೂ ಮೊದಲು ನಮಗೆ ನೀರಿನ ಸಮಸ್ಯೆ ಎಷ್ಟಿತ್ತು ಅಂತಂದರೆ ಅದು ಹೇಳ್ಕೊಳ್ಳೋಕೆ ಅಸಾಧ್ಯ ಆಗಿತ್ತು. ಚಿಕ್ಕಬಳ್ಳಾಪುರ ನಮ್ಮದು. ಈಗ KC ವ್ಯಾಲ್ಯೂ ಅಂತ ಹೆಬ್ಬಾಳದಿಂದ ಬರ್ತಾ ಇದೆ ನೀರು. ಎಷ್ಟು ಜನಕ್ಕೆ ರೈತರಿಗೆ ಅನುಕೂಲ ಆಗಿದೆ ಅಂತಂದರೆ ನಾವು ಅವ್ರಿಗೆ ಸಾಯೋವರೆಗೂ ನಮ್ಮ ಅವರ ಒಂದು ನೆನಪನ್ನು ಮರೆದ್ರೆ ನಮ್ಮ ದೇವರು ಒಳ್ಳೇದು ಮಾಡೋದಿಲ್ಲ. ಇವತ್ತು 2 ಬೋರ್ ಇತ್ತು ನಂದು, ಅದರಲ್ಲಿ ಎಲ್ಲೋ ಸ್ವಲ್ಪ 1 ಗಂಟೆ ಓಡಿಸೋದು ನಿಲ್ಲಿಸೋದು ಹೇಳೋದು. ಎಷ್ಟು ಸಾರಿ ರಿಪೇರಿ ಬಂದಿತ್ತು. ಈಗ 5-6 ವರ್ಷದಿಂದ ಒಂದು ರಿಪೇರಿ ಇಲ್ಲ, ಇನ್ನೊಂದಿಲ್ಲ. ಬೇಕಾದಷ್ಟು ನೀರು ರೈತರಿಗೆ ನೀರು ಕೊಟ್ಟರವ್ರೆ, ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಇನ್ನೂ ಬೇರೆ ಕಡೆ ಎಲ್ಲನೂ ಕೃಷಿಗೆ ಹೆಚ್ಚಿನ ಒಂದು ನೀರಾವರಿ ಸೌಕರ್ಯಗಳನ್ನು ಒದಗಿಸ್ಕೊಟ್ಲಿ ಅಂತ ನಮ್ಮಲ್ಲಿ ಒಂದು MLA ಸಾಹೇಬ್ರ ಮೂಲಕ ಇದರ ಧ್ವನಿ ಎತ್ತಲಿ, ನೀರಿನ ಸಮಸ್ಯೆಗೆ ಒಂದು ಧ್ವನಿ ಎತ್ತಲಿ ಅಂತ ಒಂದು ಅವಕಾಶ ಕೊಟ್ಟರು. ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಆಫ್ ರೋಟರಿ ಇಂಟರ್ನ್ಯಾಷನಲ್ ರಾಜಮೋಹನ್ ವಿಲಾಸ್ ಬೆಂಗಳೂರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಮೆಂಬರ್ ಆಫ್ ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್, ಹೀಗೆ 10 ಹಲವು ಕಾಯ್ದೆಗಳನ್ನು ಸಲ್ಲಿಸಿದ್ದಾರೆ. ನಿಮ್ಮೆಲ್ಲರ ಹೆಮ್ಮೆಯ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ ನಿವೃತ್ತ ಸೇನಾಧಿಕಾರಿ ಶ್ರೀಯುತ ಮಲ್ಲಿಕಾರ್ಜುನ್. ಪ್ರೋಗ್ರೆಸಿವ್ ಫಾರ್ಮರ್ ಆಗ ನಂಜುಂಡಪ್ಪ ಅವರೇ, ಗೌರಮ್ಮ ಅವರೇ, ಪ್ರದೀಪ್ ಅವರೇ ಮತ್ತು ಎಲ್ಲ ಮುಖಂಡರೇ, ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ಜಂಟಿ ಕ್ಷೇತ್ರ ಆದ ರಾಜಗೋಪಾಲ್ ನಗರ ಮತ್ತು ವಿಜಯನಗರ ಕ್ಷೇತ್ರದ ಎಲ್ಲ ನಾಗರಿಕರೇ, ಇವತ್ತು ದೇಶಾದ್ಯಂತ ಹಬ್ಬದ ಸಡಗರ 78ನೇ ವಾರ್ಷಿಕೋತ್ಸವ ಆದ ಸ್ವಾತಂತ್ರ್ಯ ದಿನಾಚರಣೆ ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ. ಇವತ್ತು ಭಾಳ ಸಂತೋಷವಾದ ದಿನ. ಏಕೆಂದರೆ ಬೆಂಗಳೂರಲ್ಲಿ ಎಲ್ಲಾದರೂ ಈ ಥರ ಸಡಗರ ಆಗ್ತಾ ಇರುವುದಂದರೆ ಇದು ನಮ್ಮ ರಾಜಗೋಪಾಲ್ ನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರ ಅಂತ ಹೇಳ್ಬೋದು. ಪ್ರಿಯರೇ, ಗೋವಿಂದರಾಜನಗರ ಸಾರಿ. ಮತ್ತು ಇವತ್ತು ನಾವು ನೋಡುತ್ತಾ ಇರುವಂಥದ್ದು ಬಹಳ ಬೃಹತ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್, ದೊಡ್ಡ ಮಾಸ್ಟರಾದ ಎತ್ತರವಾದ ಇವತ್ತು ನ್ಯಾಷನಲ್ ಫ್ಲಾಗನ್ನು ನಾವು ಹಾಸ್ಟ್ ಮಾಡಿದ್ದೇವೆ. ಇದು ದೇಶಭಕ್ತಿ ಮೂಡಿ ಬರಲಿ ಅಂತೇಳಿ ಇವತ್ತು ಯಾವುದಾದ್ರೂ ಒಂದು ದೊಡ್ಡ ದೇವಸ್ಥಾನ ಇಲ್ಲಿ ಇದೆ ಅಂದರೆ ಇದೇ ಜಾಗ. ಯಾಕಂದರೆ ಇಂಥ ದೊಡ್ಡ ಭವ್ಯ ಬಾವುಟ ಹಾಸ್ಟ್ ಮಾಡೋಂಥದ್ದು ಮತ್ತು ಇಲ್ಲಿ ನಮಗೆ ಎಲ್ಲರಿಗೂ ನಮಗೆ ಭಕ್ತಿ ಮೂಡಿ ಬರಲಿ. ಮತ್ತು ನಾವು ಇವತ್ತು ಎಲ್ಲರಿಗೂ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಮಹಾತ್ಮ ಗಾಂಧಿಯವರು ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ನಮ್ಮ ಡಾಕ್ಟರ್ BR. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮ್ಮ ಭಾರತ ಸ್ವತಂತ್ರಗೊಂಡಂಥ 78ನೇ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಬಂಧುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಪ್ರಿಯಕೃಷ್ಣ ಅವರೇ, ಮಲ್ಲಿಕಾರ್ಜುನ ಅವರೇ, ನಮ್ಮ ರೈತ ಮುಖಂಡರೇ, ಅದೇ ರೀತಿ ಪ್ರದೀಪ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳೇ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ನಾವು ಹುಟ್ಟಿದಾಗಲಿಂದ ಈ ಸ್ವಾತಂತ್ರ್ಯ ದಿನಾಚರಣೆನ ಮಕ್ಕಳಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಭಾರತ ಸ್ವತಂತ್ರಗೊಂಡಾಗ ನಿಮಗೆಲ್ಲ ಗೊತ್ತು, 33 ಕೋಟಿ ಜನ ವಾಸ ಇದ್ದರು. 33 ಕೋಟಿ ಜನ ಇದ್ದಂಥ ಜನಸಂಖ್ಯೆ ಇವತ್ತು ಎಷ್ಟಾಗಿದೆ? 140 ಕೋಟಿ ಆಗಿದೆ.
ಅವತ್ತು ನಮಗೆ ರೇಷನ್ಗೆ, ಊಟಕ್ಕೆ, ಎಲ್ಲದಕ್ಕೂ ಯಾವುದೇ ಇಂಡಸ್ಟ್ರಿ ಇರಲಿಲ್ಲ. ಇದಕ್ಕೆಲ್ಲದಕ್ಕೂ ತೊಂದರೆ ಇದ್ದಂಥ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಯಾರು ಸ್ವಾತಂತ್ರ್ಯ ಕೊಟ್ಟಿದ್ದು? ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರೂರವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು, ಬೇಕಾದಷ್ಟು ಜನ. ಆಗಲೇ ನಮ್ಮ ಇವರು ಹೇಳಿದಂತೆ 6 ಲಕ್ಷ, ನಾವು ರೈತ ಮಹಿಳೆ ಹೇಳಿದಂತೆ 6 ಲಕ್ಷ ಜನ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂಥ ಒಂದು ಸ್ವಾತಂತ್ರ್ಯ ಇದು. ಅಂಥ ಭಾರತ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ, ತದನಂತರ ನಮ್ಮ ಮೊದಲನೇ ಪ್ರಧಾನಿಯಾಗಿ ನೆಹರೂರವ್ರು ಬಂದರು. ನೆಹರೂರವ್ರು ಬಂದು ಏನು ಮಾಡಿದ್ರು, ನಮಗೆ ಒಂದು ಪೆನ್ನು ಕೂಡ ತಯಾರು ಮಾಡೋಕ್ಕೆ ಶಕ್ತಿ ಇರಲಿಲ್ಲ ಬ್ರಿಟಿಷರು ಬಿಟ್ಟು ಹೋದಂಥ ಕಾಲದಲ್ಲಿ. ಆಗ ಡ್ಯಾಮ್ಗಳು ಕಟ್ಟಿದ್ರು, ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು. ನಮ್ಮ HMT, HAL ಮತ್ತು ನಮ್ಮ ಎಂಥ BHEL ಅಂತ ಫ್ಯಾಕ್ಟ್ರಿಗಳನ್ನ ಶುರು ಮಾಡಿದ್ರು. ಇಂಥವೆಲ್ಲ ಶುರು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದ್ರಲ್ಲಿ, ಆಮೇಲೆ ಏರ್ಪೋರ್ಟ್ಗಳು ಮಾಡಿದ್ರು. ಇದೆಲ್ಲ ಮಾಡಿ ಶುರು ಮಾಡಿದಂಥ ನೆಹರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಂತರ ನಮಗೆ ಯಾರು ಬಂದರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಹೇಳಿದ್ರು ನಮಗೆ, ನಮ್ಮ ದೇಶ ಇನ್ನೂ ಸ್ವಲ್ಪ ಹಸುವಿನಿಂದ ಮುಕ್ತ ಆಗಬೇಕಾದ್ರೆ ಒಂದೊತ್ತು ಉಪವಾಸ ಮಾಡಿ ಅಂತ ಕೇಳ್ಕೊಂಡ್ರು. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಅದೇ ಸಮಯದಲ್ಲಿ ಅವ್ರು ಏನು ಹೇಳಿದ್ರು? ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೊಟ್ಟವ್ರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಲ್ಲಿ ನೋಡಿ ಕೂತಿದ್ದಾರೆ, ನೋಡಿ, ಜೈ ಜವಾನ್ ಕೂತಿದ್ದಾರೆ, ಜೈ ಕಿಸಾನು ಕೂತಿದ್ದಾರೆ. ಹೌದಾಯ್ತೇನಪ್ಪ? ಈ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಎಲ್ಲ ಮಹನೀಯರನ್ನ ನಾವು ಸ್ಮರಿಸ್ತಾ ನಾನು ಹೇಳೋದಿಷ್ಟೇ, ನಾವು ಅವ್ರು ಎಷ್ಟು ತ್ಯಾಗ ಬಲಿದಾನದಿಂದ ನಮ್ಮ ಮನೆಗೆ ತಂದುಕೊಟ್ರು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋಣ. ನಮ್ಮ ದೇಶ ನಮ್ಮ ಅಂಬೇಡ್ಕರ್ ಅವರು ಹಾಕ್ಕೊಟ್ಟಂಥ ಒಂದು ಸಂವಿಧಾನದಲ್ಲಿ ಇವತ್ತು ಭಾಳ ಪವರ್ಫುಲ್ಲಾಗಿ ನಡೀತಾ ಇದೆ. ಅದೇ ನಮ್ಮ ಜೊತೆಯಲ್ಲಿ ಸ್ವಾತಂತ್ರ್ಯಗೊಂಡಂಥ ಮತ್ತು ನಾವೇ ಸ್ವಾತಂತ್ರ್ಯ ಕೊಟ್ಟಂಥ ಬಾಂಗ್ಲಾದೇಶ ಇವತ್ತು ಯಾವ ಪರಿಸ್ಥಿತಿಲಿದೆ? ಈಗಾಗಲೇ 5 ಸರ್ತಿ ಅದು ಮಿಲ್ಟ್ರಿ ರೂಲ್ ಆಯಿತು, 5 ಸರ್ತಿ ಪಾಕಿಸ್ತಾನ ಮಿಲ್ಟ್ರಿ ರೂಲ್ಗೆ ಹೋಯಿತು. ಅದೇ ರೀತಿ ಬಾಂಗ್ಲಾದೇಶ, ನಮ್ಮ ಶ್ರೀಲಂಕಾನೂ ತೊಂದರೆನಲ್ಲಿದೆ, ಅದೇ ರೀತಿ ಬರ್ಮಾನೂ ತೊಂದರೆನಲ್ಲಿದೆ. ಆದರೆ ನಮ್ಮ ಭಾರತ 140 ಕೋಟಿ ಜನ, ಸಾವಿರಾರು ಭಾಷೆ, ಸಾವಿರಾರು ಜಾತಿ, ಸಾವಿರಾರು ಧರ್ಮ, ನೂರಾರು ಧರ್ಮ ಇದ್ರೂ ನಾವೆಲ್ಲ ಅಖಂಡವಾಗಿ ಏಕವಾಗಿದ್ದೀವಿ. ಅದಕ್ಕೆ ನಮ್ಮ ಭಾರತ ಇವತ್ತು ಸ್ವಾತಂತ್ರ್ಯಗೊಂಡು 140 ಕೋಟಿ ಜನ ಇದ್ರೂ ನಾವೆಲ್ಲ ಅನೇಕ ಭಾಷೆ, ಅನೇಕ ಸಂಸ್ಕೃತಿ ಇದ್ರೂ ಏಕ ಸಂಸ್ಕೃತಿಯಾಗಿ ಭಾರತದ ಹಿರಿಮೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ರಾಷ್ಟ್ರ ಧ್ವಜಕ್ಕೆ ವಂದನೆ ಸಲ್ಲಿಸುವ ಮುಖಾಂತರ ನಾವು ಈ 78ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ. ಇದೇ ರೀತಿ ಏನು ಇದು ಸ್ವಾತಂತ್ರ್ಯ ಬಂದಿದ್ದನ್ನ ನಾವು ಬಿಡಪ್ಪ ಏನು ಸ್ವಾತಂತ್ರ್ಯ ಅಂತಲ್ಲ, ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಈ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನೋಡಿ ಕಲಿಬೇಕು. ಗೊತ್ತಾಯ್ತಾ? ನಮ್ಮನ್ನು ನಾವು ಮುಂದುವರಿತಾ ಇರೋದಕ್ಕೆ ಭಾಳ ಮುಂದುವರೆದಿದ್ದೀವಿ ಅಂತೇಳಿ ಭಾಳ ಕಂಡಿಟ್ಟಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸೂಪರ್ ಪವರ್ಗಳು. ಆದರೆ ನನಗೆ ತಿಳಿದಂಗೆ ಅಬ್ದುಲ್ ಕಲಾಂ ಅವರು ಹೇಳಿದಂತೆ ನಮಗೆ ಇನ್ನು ಕೇವಲ 30-35ನೇ ಇಸ್ವಿ ಒಳಗೆ ನಾವು ಪ್ರಪಂಚದಲ್ಲಿ ಒಂದು ಸೂಪರ್ ಪವರ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ ಇದೆ. ಬಂಧುಗಳೇ, 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಯಶಸ್ವಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಜೈ ಜವಾನ್ ಮಾತಿಗೆ ಅನ್ವರ್ಥ ಶ್ರೀಯುತ ಮಲ್ಲಿಕಾರ್ಜುನಯ್ಯ ಇದೆ. ಇದೀಗ ರೈತ ದಂಪತಿ ಶ್ರೀಮತಿ ಗೌರಮ್ಮ ಮತ್ತು ಶ್ರೀಯುತ ನಂಜುಂಡಪ್ಪ ಇವರಿಗೆ ನೆನಪಿನ ಕಾಣಿಕೆಯನ್ನ ಮಾನ್ಯ ಶಾಸಕರು ನೀಡಿ ಗೌರವಿಸುತ್ತಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯನ್ನ ನೀಡೋದ್ರ ಮುಖೇನ ಗೌರವವನ್ನ ಸೂಚಿಸಬೇಕು. ಇವತ್ತಿನ ವ್ಯವಸ್ಥಿತ ಕಾರ್ಯಕ್ರಮ ಶಾಲಾ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳನ್ನ ಇಲ್ಲಿ ಸಮಾಗಮಿಸುವಲ್ಲಿ ಸಹಕರಿಸಿರುವಂತಹ ಕ್ಷೇತ್ರ ಶಿಕ್ಷಣ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಇದರೊಂದಿಗೆ ಶ್ರೀಯುತ ನಿಂಗರಾಜಪ್ಪ ಡಿಡಿ ನಮಗೆಲ್ಲರಿಗೂ ಮೊದಲನೆಯದಾಗಿ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ 78ನೇ ವಾರ್ಷಿಕ ಸ್ವಾತಂತ್ರ್ಯೋತ್ಸವದ 78ನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು.
ನಾಡಿನ ಜನತೆಗೆ ಈ ಸಂದರ್ಭದಲ್ಲಿ ಹೇಳೋದಾದರೆ ನಮ್ಮ ಚಂದ್ರವೀರದಲ್ಲಿ ಹೊಸದಾಗಿ 215 ಅಡಿ ಒಂದು ಇಲ್ಲಿ ಔಟ್ಪುಟ್ನ ಆರಿಸುವ ಮುಖಾಂತರ ಜನವರಿ 26ನೇ ತಾರೀಕು ಮತ್ತು ಆಗಸ್ಟ್ 15ನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ದೀವಿ. ಈ ಇಂಡಿಪೆಂಡೆನ್ಸ್ ಡೇಗೆ ನೀವು 78ನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸಿದಂಥ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಮತ್ತು ಇತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಭದ್ರತೆ ನಮ್ಮ ದೇಶದಲ್ಲಿಲ್ಲ. ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ನೆಹರೂರವರು, ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನ ಭಾಳ ಚೆನ್ನಾಗಿದೆ. ಅನೇಕ ಭಾಷೆ, ನೂರಾರು ಭಾಷೆ, 10 ಧರ್ಮಗಳಿರ್ತಕ್ಕಂಥ ಈ ವಿವಿಧ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ 140 ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ. ಅಷ್ಟರಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯ. ಹಾಗಾಗಿ ಮುಂದಿನ ಪೀಳಿಗೆ ಒಳ್ಳೆಯದು ಅಂತ ಅನಿಸ್ತು. ಈ ಥರ ಮಾಡೋದ್ರಿಂದಾಗಿ ಜನತೆಗೂ ಇದಾಗಿ